ಈ ವೇದಿಕೆ, ಈ ಹೋರಾಟ ಇಲ್ಲಿ ಕೂತ್ಕೊಂಡಿರೋರ್ನ ಯಾರನ್ನು ಕೂಡ ಲೀಡರ್ ಮಾಡಕ್ಕೆ ನಡೀತಿರುವಂತ ಹೋರಾಟ ಅಲ್ಲ ಇದು. ಈ ಒಂದು ವಕ್ಫ್ ಹಟಾವೋ ದೇಶ ಬಚಾವೋ ಚಳುವಳಿ ಚುನಾವಣೆ ಗೆಲ್ಲದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತ ಪ್ರಚಾರ ಆಂದೋಲನ ಅಲ್ಲ ಇದು. ಚುನಾವಣೆ ಇರೋದು 2028ಕ್ಕೆ, ಇನ್ನು ಮೂರುವರೆ ವರ್ಷ ಇದೆ. ಈ ಒಂದು ಹೋರಾಟ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಲೀಡರ್ ಮಾಡಕ್ ಕೊಟ್ಟಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ರು ಈಗ ಆಲ್ರೆಡಿ 3ನೇ ಸಾರಿ MLA ಆಗಿದ್ದಾರೆ, 1 ಸಾರಿ MLC ಆಗಿದ್ದಾರೆ, 2 ಸಾರಿ MP ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ, ಅವ್ರಿಗೆ ಆಲ್ರೆಡಿ ಲೀಡರ್ ಆಗೋಗಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ, ಕಿತ್ತೂರು ಕರ್ನಾಟಕದವರೆಗೂ ಕೂಡ ಎಲ್ಲರೂ ಹೇಳ್ತಾರೆ. ಅವ್ರನ್ನ ನಾವು ಲೀಡರ್ ಮಾಡಕ್ ಹೊಟ್ಟಿಲ್ಲ. ಬಸನಗೌಡ ಪಾಟೀಲ್ರಿಗೆ ಯಾರ್ದು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ. ಅವ್ರ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ. ಇನ್ನ 7 ಸಾರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತಹ ಅವಿಭಜಿತ ಬೆಳಗಾಂ ಜಿಲ್ಲೆ, ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶಣ್ಣ ಜಾರಕಿಹೊಳಿ ಅವರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ, ಆಲ್ರೆಡಿ ಲೀಡರು. ಬಿಜೆಪಿ 2018ರಲ್ಲಿ 104 ಸೀಟು ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದು ಕೂದಲೆಳೆ ಅಂತರದಲ್ಲಿ ಮಿಸ್ ಆದಾಗ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಹುಕಾರನ ನಾವು ಲೀಡರ್ ಮಾಡೋ ಅಗತ್ಯ ಇಲ್ಲ. ಅವ್ರು ಆಲ್ರೆಡಿ ಲೀಡರು, ಈ ಭಾಗದಲ್ಲಿ ದೊಡ್ಡ ಹೆಸರನ್ನು ಇಟ್ಕೊಂಡಿರುವಂತವ್ರು. ಬಂಧುಗಳೇ, ಈ ಹೋರಾಟ ಅನ್ನೋದು ನಾವು ಯಾರನ್ನು ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು. ಈ ಹೋರಾಟ, ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ, ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಇದು ಬಂಧುಗಳೇ. ಈ ಹೋರಾಟವನ್ನ ಯತ್ನಾಳ್ರು, ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇವರ ವಕ್ಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ. ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವಾಗಿ ನಾವು ನಿಂತಿದ್ದೀವಿ. ಆದ್ರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ, ಅವ್ರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ. ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಯತ್ನಾಳ್ರಾಗ್ಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ? ರೈತರ ಪರವಾಗಿ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ಬೇಕಾ? ಯತ್ನಾಳ್ರು ಹೇಳಿದ್ರು ಅವನು ಯಾವನ ಒಬ್ಬನ ಹೆಸರನ್ನ, ಅವನೇನೋ ಲಫಂಗನ ಲಫಡನ ಎಂತದ ಹೇಳಿದ್ರು. ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾಹುಕಾರರು, ಯತ್ನಾಳ್ರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ.